ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ರುಚಿಯಾದಂತಹ ಪನ್ನೀರ್ ಬಿರಿಯಾನಿಯನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ನೀವು ಡಿನ್ನರ್‌ಗೂ ಮಾಡ್ಕೊಳ್ಬಹುದು, ಹಾಗೆ ಲಂಚ್ ಬಾಕ್ಸ್‌ಗೆ ಕೂಡ ಮಾಡಬಹುದು. ಯಾರಾದ್ರೂ ಗೆಸ್ಟ್‌ಗಳು ಬರ್ತಾರೆ ಅಂದಾಗ ಕೂಡ ಈ ರೀತಿ ಪನ್ನೀರ್ ಬಿರಿಯಾನಿಯನ್ನ ಮಾಡ್ಕೊಳ್ಬಹುದು. ಸೊ ತಡ ಯಾಕೆ, ಮಾಡೋದು ಹೇಗೆ, ಹಾಗೆ ಏನೇನು ತಗೊಂಡಿದೀವಿ ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಾಯಿಯಲ್ಲಿ ಮಾಡ್ತಾ ಇದ್ದೀನಿ, ನೀವು ಕುಕ್ಕರಲ್ಲಾದರೂ ಮಾಡ್ಕೊಳ್ಬಹುದು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ನಂತರ ಒಂದು ಪಲಾವ್ ಎಲೆ, ಹಾಗೆ ಇಲ್ಲಿ ಒಂದು 2 ಇಂಚ್ ಆಗುವಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು ಸ್ಟಾರ್ ಹೂವವನ್ನು ಹಾಕೊಳ್ತಾ ಇದ್ದೀನಿ, ಹಾಗೆ ಒಂದು ಏಲಕ್ಕಿ, ಹಾಗೆ ಒಂದು ಮರಾಠಿ ಮೊಗ್ಗು, ಹಾಗೆ ಒಂದು ಜಾಪತ್ರೆ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು 30 ಸೆಕೆಂಡ್ ಫ್ರೈ ಮಾಡಿ. ಇದಿಷ್ಟು ಮಸಾಲ ಪದಾರ್ಥ ಹಾಕ್ಕೊಳ್ಳೇಬೇಕಂತ ಇಲ್ಲ, ಯಾವುದು ಇದೆಯೋ ಮನೆಯಲ್ಲಿ ಅದನ್ನು ಹಾಕ್ಕೊಳ್ಳಿ. ತದನಂತರ 1 ಟೀ ಸ್ಪೂನು ಕಸೂರಿ ಮೇಥಿ, ಹಾಗೆ ಸ್ವಲ್ಪ ಕಲ್ಲುವವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುವ ಹಾಕೊಳ್ಳೋದ್ರಿಂದ ಬಿರಿಯಾನಿ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಬಿರಿಯಾನಿ ಆದರೂ ಪರವಾಗಿಲ್ಲ, ಈ ರೀತಿ ಕಲ್ಲುವವನ್ನು ಹಾಕಿಬಿಟ್ಟು ಮಾಡಿ ಚೆನ್ನಾಗಿರುತ್ತೆ. ತದನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ 1ರಿಂದ 1.5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು. ಹಾಗೆ ಈರುಳ್ಳಿ ಬಣ್ಣ ನೋಡಿ ಇಷ್ಟು ಬದಲಾಗಬೇಕು. ಇಷ್ಟು ಬದಲಾದ ನಂತರ ಒಂದು ದೊಡ್ಡದಾಗಿರುವಂಥ ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ. ಟೊಮೆಟೊವನ್ನು ಅಷ್ಟೇ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಸಾಧ್ಯವಾದಷ್ಟು ಎಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಆ ಟೊಮೆಟೊ ಪೀಸ್ಗಳು ಸಿಗಬಾರ್ದು, ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ತದನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು 40 to 50 ಸೆಕೆಂಡ್ ಫ್ರೈ ಮಾಡಿದರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ತದನಂತರ ಇದಕ್ಕೆ ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ ಒಂದು 3/4 ಟೀ ಸ್ಪೂನು ಧನಿಯಾ ಪುಡಿ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಂಡು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಈ ಮಸಾಲ ಪದಾರ್ಥವನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ನೀವು ಖಾರ ಜಾಸ್ತಿ ಇಷ್ಟಪಡೋರಾದರೆ ಈರುಳ್ಳಿ ಹಾಕಿದ್ರಲ್ವ, ಆ ಟೈಮಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬಹುದು. ಚೆನ್ನಾಗಿ ಮಸಾಲ ಫ್ರೈ ಆದ ನಂತರ ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದೇ ಕಪ್ಪಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೆ. 2 ಕಪ್ ನೀರು ಸೇರಿಸ್ಕೊಂಡು ಫ್ಲೇಮನ್ನು ಹೈಯಲ್ಲಿಟ್ಟು ಒಂದು ಕುದಿ ಬರ್ಲಿಕ್ಕೆ ಬಿಡಿ. ಚೆನ್ನಾಗಿ ರೋಲಿಂಗ್ ಬಾಯ್ಲ್ ಆಗಬೇಕು. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಈ ಟೈಮಲ್ಲಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ನಾನು ಮೊದಲೇ 20 ನಿಮಿಷ ಈ ಬಾಸುಮತಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ. ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಅಕ್ಕಿಲಾದರೂ ಮಾಡ್ಕೊಳ್ಬಹುದು. ಬಾಸುಮತಿ ಅಕ್ಕಿ ಹಾಕೊಳ್ಳೋರಾದರೆ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ. ಒಂದು 20ರಿಂದ 25 ನಿಮಿಷ ನೆನೆಸಿದ್ರೆ ಸಾಕು. ತದನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ಕಲಿಸ್ಲಿಕ್ಕೆ ಹೋಗಬಾರ್ದು. ಅಕ್ಕಿ ನಾವು ನೆನೆಸಿಟ್ಟಿರೋದ್ರಿಂದ ಸಾಫ್ಟಾಗಿರುತ್ತೆ, ಅದು ಒಡ್ಕೊಳ್ಬಾರ್ದು, ಪುಡಿ ಪುಡಿ ಆಗಬಾರ್ದು. ಇಡೀ ಇಡಿಯಾಗಿ ಉದ್ದುದವಾಗಿ ಎಳೆ ಎಳೆಯಾಗಿ ಬರಬೇಕಲ್ವ, ಸ್ವಲ್ಪ ಕಲಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಮಿಕ್ಸ್ ಮಾಡಿದ ನಂತರ ಮುಚ್ಚಿಬಿಟ್ಟು ಒಂದು 12ರಿಂದ 15 ನಿಮಿಷ ಸಣ್ಣ ಉರಿಲೆ ಫ್ಲೇಮನ್ನು ಸಿಮ್ಮಲ್ಲಿಟ್ಟೆ ಬೇಯಿಸ್ಕೊಳ್ಳಿ. ನಾನೊಂದು 12 ನಿಮಿಷ ಬೇಯಿಸಿದ್ದೆ. ಹೆಚ್ಚು ಕಡಿಮೆ ಒಂದು 80% ಅಷ್ಟು ಅನ್ನ ಆಗಿದೆ ನೋಡಿ. ನಿಧಾನವಾಗಿ ಸಣ್ಣ ಉರಿಲೆ ಬೇಯಿಸ್ಕೊಳ್ಬೇಕು, ಕೊತ ಕೊತ ಅಂತ ಕುದಿಸ್ಕೊಳ್ಬಾರ್ದು. ನೀವು ಬೇಕಂದರೆ ಅವಾಗವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು ನಿಧಾನವಾಗಿ, ಮೇಲೆ ಇರೋ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ತದನಂತರ ನೋಡಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥದ್ದನ್ನು ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ನಾವು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿದ್ದೀವಿ, ಅದೇ ಫ್ಲೇವರ್ ಸಾಕು ಅನಿಸಿದ್ರೆ ನೀವು ಇಲ್ಲಿ ಗರಂ ಮಸಾಲವನ್ನು ಹಾಕ್ಕೊಳ್ಳೋದು ಬೇಡ. ಫ್ಲೇವರ್ ಜಾಸ್ತಿ ಇಷ್ಟಪಡೋರು ಗರಂ ಮಸಾಲವನ್ನು ಹಾಕ್ಕೊಳ್ಬೋದು. ಇವಾಗ ಒಂದು 12 ಪನ್ನೀರ್ ಕ್ಯೂಬ್ಸನ್ನು ಎಣ್ಣೆಯಲ್ಲಿ ಸ್ವಲ್ಪ ಶಾಡೋ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಶಾಡೋ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಪನ್ನೀರ್ ಕ್ಯೂಬ್ಸ್ ಸ್ವಲ್ಪ ಕ್ರಂಚಿಯಾಗಿರುತ್ತೆ. ನೀವು ಹಾಗೆ ಕೂಡ ಹಾಕ್ಕೊಳ್ಬೋದು, ತೊಂದರೆ ಏನಿಲ್ಲ. ಪನ್ನೀರ್ ಕ್ಯೂಬ್ಸ್ ಹಾಕಿದ ಮೇಲೆ ಲೈಟಾಗಿ ಅನ್ನದಲ್ಲಿ ಹೊಂದ್ಕೊಳ್ಳೋ ರೀತಿ ಪ್ರೆಸ್ ಮಾಡಿ ಇದನ್ನು ಇವಾಗ ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಕರೆಕ್ಟಾಗಿ 5 ನಿಮಿಷ ಬೇಯಿಸ್ಕೊಳ್ಬೇಕು. 5 ನಿಮಿಷ ಬೇಯಿಸ್ಕೊಂಡ್ರೆ ಪನ್ನೀರು ಬೇಗ ಬೇಯುತ್ತೆ. 5 ನಿಮಿಷ ಸಾಕಾಗುತ್ತೆ. ಸೊ ಇವಾಗ 5 ನಿಮಿಷ ಆಯಿತು, ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಅನ್ನ ಕಂಪ್ಲೀಟಾಗಿ ಡ್ರೈ ಆಗಬಾರ್ದು. ಫ್ಲೇಮ್ ಆಫ್ ಮಾಡಬೇಕಾದ್ರೆ ಸ್ವಲ್ಪ ತೇವಾಂಶ ಇರಬೇಕು. ಇಷ್ಟಿದ್ದಾಗಲೇ ನಮಗೆ ರುಚಿಯಾಗಿ ಬರೋದು. ಅದು ತಣ್ಣಗಾಗ್ತಾ ಆ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ. ನೀವು ಫ್ಲೇಮ್ ಆಫ್ ಮಾಡ್ಬೇಕಾದ್ರೆ ಕಂಪ್ಲೀಟಾಗಿ ಡ್ರೈ ಇತ್ತು ಅಂತ ಹೇಳಿದರೆ ಅದು ತಣ್ಣಗಾದ್ಮೇಲೆ ಫುಲ್ಲು ಉದ್ರುದ್ರಾಗಿ ಹೋಗಿಬಿಡುತ್ತೆ. ನೋಡಿ ಅನ್ನ ಚೆನ್ನಾಗಿ ಆಗಿದೆ, ಮೆತ್ತಗಾಗಿ ಸಾಫ್ಟಾಗಿ ಬಂದಿದೆ. 1 ಕಪ್ ಅಕ್ಕಿಗೆ ನಾನು 2 ಕಪ್ ನೀರು ತೊಗೊಂಡಿದ್ದೀನಿ. ಇಲ್ಲಿ ಓಪನ್ ಬಾಯ್ಲ್ ಆಗಿರೋದ್ರಿಂದ. ಅದೇ ನೀವು ಕುಕ್ಕರಲ್ಲಿ ಮಾಡ್ಕೊಳ್ತೀನಿ ಅಂದರೆ 1 ಕಪ್ ಅಕ್ಕಿಗೆ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಸೊ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನಿಲ್ಲಿ ರಾಯ್ತಾ ಜೊತೆಗೆ ಹಾಗೆ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೆ. ನೀವು ಯಾವುದೇ ರೀತಿ ಪ್ಲೈನ್ ಕರಿ ಆಗಿರ್ಬೋದು ಅಥವಾ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೀತಿ ಬಿರಿಯಾನಿಯನ್ನು ಟ್ರೈ ಮಾಡಿ. ಈ ರುಚಿಯಾದಂತಹ ಪನ್ನೀರ್ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.